ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ. ತುಮಕೂರಿನ ಡಿಸಿ ಕಚೇರಿಯ ಮುಂದೆ ನಡೆದಂತಹ ಪ್ರತಿಭಟನೆ. ಜಮೀರ್ ವಿರುದ್ಧ ಆಕ್ರೋಶ ಹೊರಹಾಕಿದ ಜೆಡಿಎಸ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಸ್ವತಂತ್ರವಾಗಿ ಪ್ರತಿಭಟಿಸಿದ್ದಾರೆ. ಇಲ್ಲೇನು ಮೈತ್ರಿ ಇಲ್ಲ ಇವ್ರದ್ದು ಪ್ರತಿಭಟನೆಯಲ್ಲಿ. ತುಮಕೂರಿನ ಡಿಸಿ ಕಚೇರಿ ಎದುರು ಪ್ರತಿಭಟನೆ. ಯಾರ ವಿರುದ್ಧ ಅಂತ ಕೇಳಿದ್ರೆ ಜಮೀರ್ ಅಹಮದ್ ಖಾನ್ ವಿರುದ್ಧ, ತನ್ನ ಜೆಡಿಎಸ್ ಪಕ್ಷದ ಮಾಜಿ ನಾಯಕನ ವಿರುದ್ಧ ಅಂತ ಹೇಳಬೇಕು. ಜಮೀರ್ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು. ತುಮಕೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್.ಸಿ. ಆಂಜನಪ್ಪ ಆಗ್ರಹಿಸಿದ್ದಾರೆ. ಎಂ.ಟಿ. ಕೃಷ್ಣಪ್ಪ, ಎಚ್. ನಿಂಗಪ್ಪ, ತಿಮ್ಮರಾಯಪ್ಪ ಭಾಗಿಯಾಗಿದ್ರು ಪ್ರತಿಭಟನೆಯಲ್ಲಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ನ ಪ್ರತಿಭಟನೆ. ಜೆಡಿಎಸ್ ಸ್ವತಂತ್ರವಾಗಿ ಪ್ರತಿಭಟಿಸಿದೆ. ತುಮಕೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ಆರ್.ಸಿ. ಆಂಜನಪ್ಪ ಆಗ್ರಹಿಸಿದ್ದಾರೆ. ಎಂ.ಟಿ. ಕೃಷ್ಣಪ್ಪ, ಎಚ್. ನಿಂಗಪ್ಪ, ತಿಮ್ಮರಾಯಪ್ಪ ಭಾಗಿಯಾಗಿದ್ರು. ಸೊ ಜಮೀರ್ ಅಹಮದ್ ಖಾನ್, ಈಗಿನ ಹಾಲಿ ವಕ್ಫ್ ಮತ್ತು ವಸತಿ ಸಚಿವರು, ತನ್ನ ಇಲಾಖೆಯಲ್ಲಿ ಬಹಳ ದೊಡ್ಡ ಮಟ್ಟಗಿನ ಭ್ರಷ್ಟಾಚಾರ ಆಗಿದೆ ಎನ್ನುವಂಥ ಆರೋಪ ಅವರ ಮೇಲಿದೆ. ಬಿ.ಆರ್. ಪಾಟೀಲ್ ಅವರ ಆಡಿಯೋ ಬಿಡುಗಡೆಯ ನಂತರ ಆ ತರಹದ್ದೊಂದು ಆರೋಪ ಕೇಳಿ ಬಂತು. ಸರ್ಫರಾಜ್ ನಡುವಿನ ಸಂಭಾಷಣೆಯಲ್ಲಿ ಸಾಕಷ್ಟು ವಿಚಾರ ಬಹಿರಂಗಗೊಂಡಿತ್ತು. ಒಂದು ವೇಳೆ ಆ ಆಪಾದನೆ, ಆ ಕಳಂಕ, ಆ ಆರೋಪ ಸತ್ಯವೇ ಆಗಿದ್ದರೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರನ್ನ ಸಿದ್ದರಾಮಯ್ಯರ ಆಪ್ತ, ಪ್ರಭಾವಿ ಸಚಿವ ಅನ್ನೋ ಕಾರಣಕ್ಕೋಸ್ಕರ ರಕ್ಷಣೆ ಮಾಡಿಕೂಡ್ದು ತಕ್ಷಣ ಅವರನ್ನ ಕಿತ್ತಾಕಬೇಕು ಅಂತ ಹೇಳಿ ಯಾರು ಹೇಳ್ತಾ ಇರೋದು? ಜೆಡಿಎಸ್ ಪಕ್ಷ ಸ್ವತಂತ್ರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸೊ ಇದು ಆ ಫೋಟೋಸ್ಗಳನ್ನ ಗಮನಿಸ್ತಾ ಇದ್ದೀರಿ. ಇವತ್ತಿನ ಪ್ರತಿಭಟನೆಯ ಒಂದಷ್ಟು ಫೋಟೋಸ್ಗಳು. ಆತನನ್ನ, ಅರ್ಥಾತ್ ಜಮೀರ್ ಅಹಮದ್ ಖಾನ್ ರವರನ್ನು ತಕ್ಷಣ ಕಾಂಗ್ರೆಸ್ನಿಂದ ವಜಾಗೊಳಿಸಬೇಕು ಎನ್ನುವಂತಹ ಆಗ್ರಹವೂ ಕೂಡ ಆ ಪ್ರತಿಭಟನೆಯಲ್ಲಿ ವ್ಯಕ್ತವಾಯಿತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆ. ತುಮಕೂರಿನ ಡಿಸಿ ಕಚೇರಿಯ ಮುಂದೆ ನಡೆದಂತಹ ಪ್ರತಿಭಟನೆ. ಜಮೀರ್ ವಿರುದ್ಧ ಆಕ್ರೋಶ ಹೊರಹಾಕಿದಂತಹ ಜೆಡಿಎಸ್ ಜಮೀರ್ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಎನ್ನುವಂಥ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆಯನ್ನ ನಡೆಸಲಾಯಿತು. ನೀವಲ್ವಾ ಮಾಧ್ಯಮದಲ್ಲೇ ಇಶ್ಯೂ ಕೊಡೋದು. ಇವತ್ತು ಮನೆಗೆ ಜಮೀರ್ ಖಾನ್ ಆಫೀಸಲ್ಲಿ 15,000 ರೂಪಾಯಿ ಒಂದು ಮನೆಗೆ ತಗೊಂಡು ಬಡವರಿಗೆ ನಾವು MLAಗಳು ಕೊಟ್ಟ ಲೆಟರ್ನ ಪಕ್ಷಕ್ಕಿಟ್ಟು ಯಾರು ಗ್ರಾಮ ಪಂಚಾಯಿತಿ ಮೆಂಬರ್ಗಳು, PDOಗಳು ದುಡ್ಡು ಕೊಡ್ತಾರೆ ಅವನಿಗೆ ಮನೆ ಕೊಡ್ತಾ ಇದ್ದಾರೆ. ಅದನ್ನು ನಾವಲ್ಲ, ಕಾಂಗ್ರೆಸ್ಸಿನ ಹಿರಿಯ ಶಾಸಕರು, ಪಾಟೀಲರು, ಗೋಪಾಲ್ ಕೃಷ್ಣ ಬೇಳೂರು ಎಲ್ಲರೂ ಇದನ್ನು ಕಾಮೆಂಟ್ ಮಾಡಿದ್ದಾರೆ. ಹಾಗಾಗಿ ಜೊತೆ ಎಲ್ಲ ಇಲಾಖೆಯಲ್ಲೂ ಸಹ ಅತ್ಯಂತ ಭ್ರಷ್ಟಾಚಾರ ನೋಡಿ. ಗ್ರಾಂಟ್ ತಗೊಳ್ಳೋಕ್ಕೆ ಕಮಿಷನ್ ಕೊಡಬೇಕು, LOC ಕೊಡಬೇಕಾದ್ರೆ ಕಮಿಷನ್ ಕೊಡಬೇಕು. ಆ ರೀತಿ ಕೆಟ್ಟ ಸರ್ಕಾರ ಆಗಿದೆ. ಮತ್ತು ಎಲ್ಲದರಲ್ಲೂ ಅತ್ಯಂತ ಭ್ರಷ್ಟ ಸರ್ಕಾರ, ಆಡಳಿತ, ಒಂದು ವರ್ಗಾವಣೆ. ಹಾಗಾಗಿ ಪಾಪ ಅಧಿಕಾರಿಗಳು ನಡೀತಾರೆ ಆಫೀಸ್ಗೆ ಹೋಗಿ, ಮುಖ್ಯಮಂತ್ರಿ ಆಫೀಸ್ಗೆ ಹೋಗಿ ನಡೀತಾರೆ. ಯಾಕೆಂದರೆ ಅದು ದುಡ್ಡು ಕೊಡ್ಬೇಕು, ಎಲ್ಲಿ ತಂದು ಕೊಡೋದು, ಎಲ್ಲಿಗಾರ ಹಾಕ್ಲಪ್ಪ ಹೋಗ್ತೀವಿ ಅಂತ ಪರಿಸ್ಥಿತಿ ಬಂದಿದೆ. ಯಾರೋ ಅತ್ಯಂತ ಭ್ರಷ್ಟ ದುಡ್ಡು ನೋಡಿ ದುಡ್ಡು ಕೊಟ್ಟು ಆಕ್ಷೇಪ ಮಾಡಬೇಕೆ ಹೊರತು ಪ್ರಾಮಾಣಿಕ ಅಧಿಕಾರಿಗಳಿಗೆ ಈ ಒಂದು ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಸಾಧ್ಯವೂ ಇಲ್ಲ. ಹೀಗಾಗಿ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷ JDS ಪಕ್ಷ ವತಿಯಿಂದ ಏನು ಈ ಸರ್ಕಾರ ದುರಾಡಳಿತ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ. ಅದೇ ರೀತಿ ತುಮಕೂರು ಜಿಲ್ಲೆಯಲ್ಲಿ ಸಹ ನಾವೆಲ್ಲ ಮುಖಂಡರು ಸೇರಿ ಪ್ರತಿಭಟನೆಯನ್ನು ಮಾಡಿ ಇವತ್ತೆಲ್ಲ ತಹಸೀಲ್ದಾರ್ಗೆ ಒಂದು ಮನವಿ ಕೊಟ್ಟಿದ್ವಿ. ಯಾಕೆಂದರೆ DC ಇವತ್ತು DC ರಜಾ ಇರೋದ್ರಿಂದ ತಹಸೀಲ್ದಾರ್ಗೆ ಅಸೈನ್ ಮಾಡಿದ್ದಾರೆ, ಅವ್ರಿಗೆ ನಾವು ಮನವಿ ಕೊಟ್ಟಿದ್ವಿ. ಸರ್, ಈಗ ರಾಜಣ್ಣ ಅವ್ರು ಹೇಳ್ತಾರಲ್ಲ ಬಿಡಿ ಸರ್, ಇನ್ನೇನು ಸೆಪ್ಟೆಂಬರ್ಗೆ ಹೋಗ್ಬಿಡುತ್ತೆ ಸರ್ಕಾರ ಅಂತ, ಏನು ನಿಜನಾ ಸರ್? ಹೋದ್ರೆ ಆಂಜನೇಯ ಒಂದು ತೆಂಗಿನಕಾಯಿ ಹೊಡಿಯೋಣಪ್ಪ ನಾವೆಲ್ಲ ಸೇರಿ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಸರ್. ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಬೇಕು. ನಾನು ಕಾಂಗ್ರೆಸ್ದನಲ್ಲ, JDS ನನಗೆ ಹೆಂಗೆ ಗೊತ್ತಾಯ್ತದೆ? ಅದು ಹೇಳ ಹೋದ್ರೆ ಕಾಯಿ ಹೊಡೆ ಅಂತೀವಿ ಆಂಜನೇಯಗೆ ಬೇಗೂರಿ. ಎಷ್ಟು ಜನ ಏಜೆಂಟ್ರು ಮಾಡಿಕೊಂಡು ಕೇಳಪ್ಪ ಫಸ್ಟು, ಅವ್ರನ್ನ ಯಾಕೆ ಮಾಡಿಕೊಂಡ್ರು ಏಜೆಂಟ್ಗಳು? ಶಕೀಲ ಯಾರು? ಶಕೀಲ್ ಅವ್ನು ಯಾಕ್ರಿ ಮಾಡಿಕೊಂಡವ್ರೆ? ಏಜೆಂಟ್ ತಾನೆ ಅವನು, ದೊಡ್ಡ ಸೀರೆ ಮಾಡಿಕೊಂಡಿರೋದು. ಅದ್ರೊಳಗೆ ಏನಿದೆ? ಮುಚ್ಚುಮರ ಏನಿದೆ ರೀ? ಅವನ PS ಕಟ್ಟೆ ದರಿದ್ರ ನಾನು ನೋಡಿದ ಜಗ ನಡೀರಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.